ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕೇಕ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಗ್ಲೆಸ್ ಕೇಕ್ ರೆಸಿಪಿ ತುಂಬಾ ಟೇಸ್ಟಾಗಿ ಬರುತ್ತೆ. ಮನೇಲಿ ಆರಾಮಾಗಿ ಕೇಕನ್ನು ಮಾಡ್ಕೋಬೋದು, ರುಚಿಯಾಗಿ ಕೂಡ ಇರುತ್ತೆ. ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ನಯಸ್ಸಾದ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಕೇಕನ್ನು ಮಾಡ್ಕೋಬೇಕಂದ್ರೆ ಮೆಜರ್ಮೆಂಟ್ ಕಪ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪುಡಿ ಆಗಿರೋ ಸಕ್ಕರೆನ ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರ್ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲೇ ಇವತ್ತು ಕೇಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಿಗೆ ಯಾವಾಗಲೂ ಉಪ್ಪು ಹಾಕ್ಕೊಳ್ತಾರೆ, ಉಪ್ಪು ಹಾಕೋರು ಹಾಕ್ಬೋದು. ಹೀಟ್ ಜಾಸ್ತಿ ಸಿಗಲಿ ಅನ್ನೋದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀವಿ. ಇವಾಗ ನಾವು ಗ್ಯಾಸಲ್ಲಿ ಯಾವ ಫ್ಲೇಮ್ ಸಣ್ಣ ಬರುತ್ತೆ ನೋಡಿ ಅದನ್ನು ನಾವು ಇಟ್ಕೋಬೇಕಾಗತ್ತೆ. ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ ಯಾವ ಚಿಕ್ಕದು ಬರುತ್ತೋ ಅದ್ರ ಮೇಲೆ ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಇಟ್ಟಾಯಿತು, ಅದರೊಳಗೆ ಸ್ಟ್ಯಾಂಡ್ ಇಟ್ಟಾಯಿತು, ಅದರ ಮುಚ್ಚಳ ಕೂಡ ಹಾಕೊಳ್ತಾ ಇದ್ದೀನಿ. ಮುಚ್ಚಳ ಫ್ರೀ ಹೀಟ್ ಆಗಬೇಕಾಗುತ್ತೆ. ಕ್ಯಾಪನ್ನು ಬಿಟ್ಬಿಟ್ಟು ಕುಕ್ಕರ್ನೊಂದೇ ಫ್ರೀ ಹೀಟ್ ಮಾಡ್ಕೋಬೇಡಿ. ವಿತ್ ಕ್ಯಾಪನ್ನು ಸಹಿತ ನೀವೇನು ಮಾಡಬೇಕಾದ್ರೆ ಫ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಗ್ಯಾಸ್ಕೆಟ್ ಮತ್ತು ಸೀಟಿನ ತೆಗೆದುಬಿಟ್ರೆ ಆಯಿತು. ಇವಾಗ ನೋಡಿ, ಬಟರ್ ಪೇಪರ್ ಬೇಕೇ ಬೇಕು ನಮಗೆ ಕೇಕ್ ಮಾಡಬೇಕಂತಂದರೆ. ಇವಾಗ ಬಟರ್ ಪೇಪರ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ನಮ್ಮ ಟಿನ್ ಇರುತ್ತಲ್ಲ ಅದ್ರ ಪ್ರಕಾರ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಅದಕ್ಕೆ ತುಪ್ಪ ಸವರ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಮೈದಾ ಹಿಟ್ಟಿಂದ ಡಸ್ಟ್ ಕೂಡ ಮಾಡ್ಕೋಬೋದು. ಅದನ್ನೇ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಕೇಕು ತಳಭಾಗದಲ್ಲಿ. ಅದಕ್ಕಾಗಿ ತುಪ್ಪ ಸವರ್ಬಿಟ್ಟು ಬಟರ್ ಪೇಪರ್ ಹಾಕಿದರೆ ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ. ತಳಭಾಗದಲ್ಲಿ ಅಂದರೆ ಕೇಕ್ ತಳಭಾಗದಲ್ಲಿ ಡ್ರೈನೆಸ್ ಇರೋದಿಲ್ಲ ಇದು ಹಾಕಿದರೆ. ಸೊ ಇವಾಗ ಟಿನ್ ರೆಡಿ ಆಗಿದೆ ಅಲ್ವಾ. ಇವಾಗ ನಾನು ಒಂದು ಹಾಲು ತಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ತಗೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ನಾನು ಮೊದಲಿನ ಒಂದೇ ಕೇಕ್ ರೆಸಿಪಿಯಲ್ಲಿ ಮೊಸರನ್ನು ಬಳಸ್ತಿದ್ದೆ. ಇವತ್ತು ನಾನು ಮೊಸರು ಬಳಸ್ತಾ ಇಲ್ಲ, ಅದರ ಬದಲಾಗಿ ವಿನಿಗರ್ ಬಳಸ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಹಾಲನ್ನು ಒಂದು ಬೌಲಲ್ಲಿ ಹಾಕಿಟ್ಕೋಬೇಕಾಗತ್ತೆ. ಅದಕ್ಕೆ ನಾವು ವಿನಿಗರ್ ಸೇರಿಸೋಣ. ನಾರ್ಮಲ್ ವಿನಿಗರ್ ಇದಕ್ಕೆ ನಾನೇನು ಮಾಡ್ತಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು ವಿನಿಗರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಬಟರ್ ಮಿಲ್ಕ್ ರೆಡಿ ಆಗುತ್ತೆ ನಮಗೆ. ಸಾಮಾನ್ಯವಾಗಿ ಎಗ್ಲೆಸ್ ಕೇಕ್ ಅಂದಾದ ತಕ್ಷಣ ಬಟರ್ ಮಿಲ್ಕ್ ರೆಡಿ ಮಾಡ್ಕೊಳ್ತಾರೆ, ಇಲ್ಲ ಮೊಸರನ್ನು ಹಾಕ್ಕೊಳ್ತಾರೆ. ಬಟರ್ ಮಿಲ್ಕ್ ಅಂದರೆ ನಾರ್ಮಲ್ ಟೆಂಪ್ರೇಚರ್ ಇರೋದಂದರೆ ಬಿಸಿ ಹಾಲು ಇರಬಾರ್ದು, ಅಥವಾ ಫ್ರಿಜ್ಜಲ್ಲಿ ಇರಬಾರ್ದು. ನಾರ್ಮಲ್ ಹಾಲಿಗೆ ಒಂದು ಅರ್ಧ ಕಪ್ ಹಾಲಿಗೆ 1 ಟೀ ಸ್ಪೂನ್ ಆಗುವಷ್ಟು ವಿನಿಗರ್ ಸೇರಿಸ್ಕೊಂಡು 5 ನಿಮಿಷ ಬಿಟ್ಟರೆ ಹಾಲು ಒಡೆದೋದಂಗೆ ಆಗುತ್ತೆ. ಅದೇ ಬಟರ್ ಮಿಲ್ಕ್. ಇವಾಗ ನಾವು ಅದನ್ನು ರೆಡಿ ಮಾಡ್ಕೊಂಡಾಗಿದೆ. ಭಾಳ ತನಕ ಬಿಡೋದು ಬೇಡ. ಇದನ್ನು ತಕ್ಷಣ ಮಿಕ್ಸ್ ಮಾಡಬೇಕಾಗತ್ತೆ. ಇದಕ್ಕೆ ಆಯಿಲನ್ನು, ಯಾವುದೇ ರೀತಿಯಾದ ಸ್ಮೆಲ್ ಇರಬಾರ್ದು ಆಯಿಲಿಗೆ. ಅಂದರೆ ಕಡಲೆಕಾಯಿದ ಎಣ್ಣೆ ಆಯಿತು ಅಥವಾ ತೆಂಗಿನ ಎಣ್ಣೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಸನ್ಫ್ಲವರ್ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಿದ್ದೀನಿ. ನಮ್ಮ ಕೇಕಿಗೆ ಒಳ್ಳೆ ಫ್ಲೇವರ್ ಬೇಕಲ್ವಾ, ಅದಕ್ಕೋಸ್ಕರ ಬೇಸಿಕ್ ಏನಿದೆ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಮೊದಲು ಮಾಡಿಟ್ಕೊಂಡಿರುವಂಥ ಅರ್ಧ ಕಪ್ಪಿನ ಸಕ್ಕರೆ ಪುಡಿ ಇತ್ತಲ್ವ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಮಿಲ್ಕ್ ಹಾಕಿದಾಗ, ಅದು ಎಸ್ಪೆಷಲಿ ನಾವು ವಿನಿಗರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದಾಗ ಫಾಸ್ಟಾಗಿ ನಾವು ಮಿಕ್ಸಿಂಗ್ನ ಸ್ಟಾರ್ಟ್ ಮಾಡಿಬಿಡಬೇಕು. ತುಂಬ ಹೊತ್ತಂಕ ಬಿಟ್ಟರೆ ಅದು ಅದರೊಳಗಿನ ಸ್ಪಾಂಜಿನೆಸ್ ಜಾಸ್ತಿ ಆಗೋಗುತ್ತೆ. ಅಂದರೆ ಅದರದ್ದು ಜಾಸ್ತಿ ಬಿಟ್ಕೊಂಡು ಬಂದುಬಿಡುತ್ತೆ ಕೇಕ್ ರೆಡಿ ಆದ ನಂತರ. ಸೊ ಅದಕ್ಕೋಸ್ಕರ ಬೇಗ ಮಿಕ್ಸಿಂಗ್ ಮಾಡ್ಕೋಬೇಕಾಗತ್ತೆ ನಾವು. ಇಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರನ್ನು ತಗೊಳ್ತಾ ಇದ್ದೀನಿ. ನೋಡಿ, ಬೇಕಿಂಗ್ ಪೌಡರ್ 1 ಸ್ಪೂನ್ ತೊಗೊಂಡ್ರೆ 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ ತೊಗೋಬೇಕಾಗತ್ತೆ, ಬೇಕಿಂಗ್ ಸೋಡಾ. ನಾನಿವಾಗ 1 ಕಪ್ ಮೈದಾ ತೊಗೊಂಡಿದ್ನಲ್ವ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ತೊಗೊಳ್ಬೇಕಾದ್ರೆ ನಿಧಾನವಾಗಿ ತೊಗೋಬೇಕಾದ್ರೆ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು. ಬೇಕಿಂಗ್ ಪೌಡರ್ ಮತ್ತು ಸೋಡಾದು ಎರಡು ಮಿಕ್ಸಿಂಗ್ ಆಗಿದೆ. ಇವಾಗ ಎಲ್ಲನೂ ಜಾಲರಿ ಒಳಗೆ ಸೋಸ್ಕೊಳ್ತಾ ಇದ್ದೀನಿ. ಇದಂತೂ ನೀವು ಮಾಡಲೇಬೇಕಾಗುತ್ತೆ. ಅಲ್ಲಲ್ಲೇ ಹಿಟ್ಟು ನಿಲ್ಲಬಾರ್ದು, ಗಂಟುಗಳಾಗಬಾರ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಒಂದು ಸಲ ಜರಡಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಇವಾಗ ಫಾಸ್ಟಾಗಿ ಒಂದೇ ಕಡೆ ಟರ್ನ್ ಮಾಡ್ಕೊತಾ ಇರಬೇಕು. ಒಂದೇ ಕಡೆ ಅಪೋಸಿಟ್ ಸೈಡಲ್ಲಿ ಮಾತ್ರ ಮಾಡಬೇಡಿ, ಒಂದೇ ಸೈಡಲ್ಲಿ ಬರ್ತಿರಬೇಕು. ಸ್ಪ್ಯಾಚುಲಾದಿಂದ ಕೂಡ ಮಾಡ್ಕೋಬೋದು ನೀವು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಾಡ್ಕೋಬೇಕಾಗತ್ತೆ. ಒಂದೇ ಥರ ತಿರುಗಿಸ್ತಾ ಬನ್ನಿ. ನಿಮ್ಮ ಬ್ಯಾಟರ್ ಯಾವ ಥರ ಇರಬೇಕು ಅಂತಂದರೆ ಒಂಚೂರು ಗಂಟುಗಳಿಲ್ಲದೆ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ.
ಜೊತೆಗೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಇದರಲ್ಲಿ. ಅಂದರೆ ನೀವು ಸ್ವಲ್ಪ ಗಟ್ಟಿ ಆದರೂ ಕಷ್ಟ ಆಗುತ್ತೆ, ಸ್ವಲ್ಪ ತೆಳು ಆದರೂ ಸಹಿತ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಮೆಜರ್ಮೆಂಟ್ ಹಾಕಾದ ನಂತರ ಇದೇನು ಬ್ಯಾಟ್ರಿ ಇದೆಯಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕಣ್ಣಿಂದ ಹೇಗೆ ಯಾವ ಥರ ಇದೆ ಅಂತ ಹೇಳ್ಕೊಂಡು. ಇವಾಗ ಟಿನ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟ್ ಆದಂಥ ಕೇಕು ರೆಸಿಪಿ ಇದು. ತುಂಬ ಸಿಂಪಲ್ ಆಗಿದೆ, ಮಾಡಲಿಕ್ಕೂ ಸಹಿತ ಈಸಿ ಆಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬಳಸಿಬಿಟ್ಟು ಸೂಪರ್ ಆದಂಥ ಕೇಕ್ ಮಾಡ್ಕೊಳ್ಳಿ. ಇದು ಬೇಸಿಕ್ ಕೇಕ್ಗಳಿವೆಲ್ಲ ತುಂಬಾ ಈಸಿ ಆಗುತ್ತೆ, ಕಡಿಮೆ ಟೈಮ್ ಕೂಡ ಹಿಡಿಸುತ್ತೆ ಮತ್ತು ನೆನಪಿನಲ್ಲೂ ಸಹಿತ ತುಂಬ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ನಿಮ್ಗೆ ಕಲೀಲಿಕ್ಕೂ ಹೊಸದಾಗಿ ತುಂಬಾ ಈಸಿ ಆಗುತ್ತೆ. ಇವಾಗ ಒಂದು ಕುಕ್ಕರ್ ಏನು ಬಿಸಿ ಮಾಡ್ಕೊಂಡಿದ್ದಲ್ಲ ಫ್ರೀ ಹೀಟು, ಅದಕ್ಕೆ ಈ ಟಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇಕು ನಾವು ಇದ್ರೊಳಗೆ ಇಟ್ಟಾದ ನಂತರ ಕರೆಕ್ಟ್ 30 ನಿಮಿಷಕ್ಕೊಂದು ಸಲ ಚೆಕ್ ಮಾಡಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟು ಕೇಕ್ ಏನು ನಾವು ಮಾಡ್ಕೋಬೇಕಾಗತ್ತೆ, ಆವಾಗ ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟು, ಮೆಜರ್ಮೆಂಟ್ ಅನ್ನೋದು ಕೂಡ ಇಂಪಾರ್ಟೆಂಟು. 30 ನಿಮಿಷ ಆದ ನಂತರ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಟೂತ್ ಪಿಕ್ ಹಾಕಿ ನೋಡಿ, ಮಧ್ಯ ಸೆಂಟ್ರಲ್ಲಿ ಹಾಕಬೇಕಾಗತ್ತೆ, ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಬೆಂದಿಲ್ಲ ಅಂದರೆ ಅಂಟಂಟಾಗಿ ಸ್ಟಿಕ್ಕಿಗೆ ಹಿಡ್ಕೊಳ್ಳುತ್ತೆ, ಬೆಂದಿದೆ ಅಂದರೆ ನಾರ್ಮಲ್ ಸ್ಟಿಕ್ಕಿಗೆ ಹಿಡ್ಕೊಳ್ಳೋದಿಲ್ಲ. ಇವಾಗ ನೋಡಿ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಹೇಳ್ಕೊಂಡು ನಾನು 35 ನಿಮಿಷ ಅಂದರೆ 40 ನಿಮಿಷದ ಒಳಗಡೆ ಇದನ್ನು ತೆಕ್ಕೊಂಡಿದ್ದೀನಿ. ಎಡ್ಜಸ್ ಏನಿದೆ ಅದನ್ನು ಚಾಕುದಿಂದ ಬಿಡಿಸ್ಕೋಬೋದು. ಆಲ್ರೆಡಿ ಅದು ಬಿಟ್ಕೊಂಡಿರುತ್ತೆ, ತೊಂದರೆ ಇಲ್ಲ. ಆದರೂ ಕೂಡ ಒಂದು ಸಲ ನೀವು ಈ ರೀತಿ ಎತ್ಕೊಬೇಕಾಗತ್ತೆ. ನೀವು ಕೇಕನ್ನು ಕುಕ್ಕರಲ್ಲೇ ಮಾಡ್ತಿದ್ದೀರಾ ಅಂತಂದರೆ ಏನು ಮಾಡಬೇಕಾಗುತ್ತೆ, ಕೆಳಗಡೆ ಬಟರ್ ಪೇಪರ್ ಏನಿದೆಯಲ್ಲ ಅದನ್ನು 2 ಬಟರ್ ಪೇಪರ್ ಹಾಕ್ಕೊಳ್ಳಿ, ಒಂದು ಹಾಕೋಬೇಡಿ. ಸ್ವಲ್ಪ ಓವನಲ್ಲಿ ಮಾಡೋದೇ ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ. ಆದರೆ ಟೇಸ್ಟಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಕೇಕು, ರೆಡಿ ಆಗುತ್ತೆ. ಸಿಂಪಲ್ ಆಗಿದೆ. ಈ ಕೇಕ್ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.